ಹಲೋ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಬ್ಯಾಚುಲರ್ಸ್ ಕಿಚನ್. ಇವತ್ತು ನಾವು ನಿಮಗೆ ಒಂದು ಹೆಲ್ದಿ ಆಗಿರೋ ರೆಸಿಪಿನ ಹೇಳ್ಕೊಡ್ತಾ ಇದ್ದೀವಿ. ಅದೇನೆಂದರೆ ಸ್ಪ್ರೌಟ್ಸ್. ಮೊದಲಿಗೆ ಬೇಕಾಗಿರೋ ಸಾಮಗ್ರಿಗಳನ್ನ ನೋಡೋಣ. ಬೇಯಿಸಿ ಇಟ್ಟಿರುವಂತಹ ಮೊಳಕೆ ಕಾಳುಗಳು, ಬೇಯಿಸಿ ಇಟ್ಟಿರುವಂತಹ ಕಾರ್ನ್, ಹಾಗೆ ಬೇಯಿಸಿ ಇಟ್ಟಿರುವಂತಹ ಕ್ಯಾರೆಟ್, ಅದರ ಜೊತೆಗೆ ಈರುಳ್ಳಿ, ಮೆಣಸಿನ ಪುಡಿ, ಹಾಗೆ ಉಪ್ಪು ಮತ್ತು ಕೊನೆಯದಾಗಿ ನಿಂಬೆ ರಸ. ನಾವಿಲ್ಲಿ ಬೆಣ್ಣೆ ಉಪಯೋಗಿಸ್ತಾ ಇದ್ದೀವಿ, ಇದು ಆಪ್ಷನಲ್. ಇದಿಷ್ಟು ಸಾಮಗ್ರಿಗಳೊಂದಿಗೆ ಹೆಲ್ದಿ ಆಗಿರೋ ಸ್ಪ್ರೌಟ್ಸ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ ಒಂದು ಪ್ಯಾನನ್ನು ತಗೊಂಡು ನೀವು ಏನು ಬೇಯಿಸಿಟ್ಕೊಂಡಿರ್ತೀರ ಆ ಮೊಳಕೆ ಕಾಳುಗಳನ್ನು ಆ ಪ್ಯಾನ್ ಒಳಗಡೆ ಹಾಕ್ಕೊಳ್ಳಿ. ಅದರ ನಂತರ ಬೇಯಿಸಿಟ್ಟಿರುವಂತಹ ಕ್ಯಾರೆಟ್ನ ಅದರೊಳಗೆ ಸೇರಿಸಿ. ಆಮೇಲೆ ಬೇಯಿಸಿಟ್ಟಿರುವಂತಹ ಕಾರ್ನ್ನ ಕೂಡ ಅದರೊಳಗೆ ಹಾಕಿ. ನಂತರ ಹೆಚ್ಚಿಟ್ಟಿರೋ ಈರುಳ್ಳಿಗಳನ್ನ ಅದಕ್ಕೆ ಸೇರಿಸಿ. ಆಮೇಲೆ ಅದಕ್ಕೊಂದು ಸ್ವಲ್ಪ ಬೆಣ್ಣೆನ ಸೇರಿಸಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಅದಕ್ಕೆ ಸೇರಿಸಿ. ಆಮೇಲೆ ಮೆಣಸಿನ ಪುಡಿನ ಅದಕ್ಕೆ ಸ್ವಲ್ಪ ಉದುರಿಸಿ. ಕೊನೆಯದಾಗಿ ಅದಕ್ಕೆ ನಿಂಬೆ ರಸವನ್ನು ಸೇರಿಸಿ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಒಂದಕ್ಕೊಂದು ಎಲ್ಲ ರುಚಿ ಹಿಡಿಬೇಕು. ನೀವು ಮೊಳಕೆ ಕಾಳುಗಳು ಮತ್ತು ತರಕಾರಿನ ಬೇಯಿಸ್ಕೋಬೇಕಾದ್ರೆ ಸ್ವಲ್ಪ ಉಪ್ಪನ್ನು ಸೇರಿಸಿದ್ರೆ ನಿಮ್ಗೆ ಇನ್ನೂ ರುಚಿ ಚೆನ್ನಾಗಿ ಹಿಡಿಯುತ್ತೆ. ಇದಿಷ್ಟು ಮಾಡಿದ್ರೆ ರೆಡಿ ಆಯಿತು ನೋಡಿ ನಮ್ಮ ಹೆಲ್ದಿಯಾದ, ರುಚಿಕರವಾದ ಮತ್ತು ಟೈಮ್ ಸೇವಿಂಗ್ ಆಗಿರೋ ಸ್ಪ್ರೌಟ್ ಸಲಾಡ್. ಇದೇ ಥರ ಹೆಲ್ದಿ ಆಗಿರೋ ರೆಸಿಪೀಸ್ ಬೇಕಾದಲ್ಲಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.